ಬಣ್ಣದ ದಾರದಿಂದ ಅಲಂಕಾರವನ್ನ ಅಂದ್ರೆ ಹೊಲಿಗೆಯನ್ನು ಹಾಕಿ ಅಲಂಕಾರವನ್ನ ಮಾಡೋದಕ್ಕೆ ಕಸೂತಿ ಅಂತ ಕರಿತೀವಿ ನಾವು. ಅಂದ್ರೆ ವಿವಿಧ ಬಗೆಯ ದಾರಗಳನ್ನ ಉಪಯೋಗಿಸ್ಬಿಟ್ಟು ಬಟ್ಟೆಯ ಮೇಲೆ ಒಂದು ಹೂವಾಗಿರ್ಬಹುದು, ಪ್ರಾಣಿಯ ಚಿತ್ರಗಳಾಗಿರ್ಬಹುದು, ಮತ್ತೆ ಕಾಂಡ, ಹೂವು, ಎಲೆಗಳು, ಹೀಗೆ ಅವನ್ನ ಎಂಬ್ರಾಯ್ಡ್ರಿಯನ್ನ ಅಥವಾ ಕಸೂತಿಯನ್ನ ಮಾಡೋದಕ್ಕೆ ನಾವು ಕಸೂತಿ ಅಂತ ಕರಿತೀವಿ. ಕಸೂತಿನಲ್ಲಿ 3 ವಿಧಗಳಿದಾವೆ. ಯಾವ್ಯಾವಪ್ಪ ಅಂತ ಹೇಳಿದ್ರೆ 3 ವಿಧಗಳಿದಾವೆ. ಅದರಲ್ಲಿ ಒಂದೇದು ಮುಕ್ತ ಶೈಲಿಯ ಕಸೂತಿ. ಒಂದೇದು ಮುಕ್ತ ಶೈಲಿಯ ಕಸೂತಿ. ಮುಕ್ತ ಶೈಲಿಯ ಕಸೂತಿ. ಮತ್ತೆ ಇನ್ನು ಒಂದು ಎಣಿಕೆ ಕಸೂತಿ ಮತ್ತು ತೇಪೆ ಕಸೂತಿ. ಎರಡನೇದು ಎಣಿಕೆ ಕಸೂತಿ ಮತ್ತು ತೇಪೆ ಕಸೂತಿ. ತೇಪೆ ಕಸೂತಿ. ಈಗ ಮುಕ್ತ ಶೈಲಿಯ ಕಸೂತಿ ಅಂತ ಹೇಳಿದ್ರೆ ನಾವು ಯಾವುದಾದರೂ ಒಂದು ಚಿತ್ರವನ್ನ ಹಾಕೊಳ್ತೀವಿ. ಕಸೂತಿ ಹಾಕೊಳ್ಳೋದಕ್ಕೆ ಒಂದು ಚಿತ್ರವನ್ನ ಹಾಕೊಳ್ತೀವಿ. ಈಗ ಈ ಒಂದು ಚಿತ್ರಕ್ಕೆ ಹೀಗೆ ದಾರಗಳನ್ನ ಇದು ತುಂಬತಕ್ಕಂಥದ್ದು. ಹೀಗೆ ಈ ರೀತಿ ನಾವು ದಾರವನ್ನ ತುಂಬಿಟ್ಟಿದ್ದೀವಿ. ಇದು ಯಾವ ಚಿತ್ರದ ಅಲಂಕಾರ ಇದೆಯೋ ನಮಗೆ ಬೇಕಾದ ಒಂದು ಹೊಲಿಗೆಯನ್ನು ಉಪಯೋಗಿಸ್ಕೊಂಡು ಅದನ್ನ ಹಾಕ್ತೀವಿ. ಇದು ಮುಕ್ತ ರೀತಿಯ ನೋಡಿ. ಇಲ್ಲಿ ಇದು ಒಂದು ಮುಕ್ತ ರೀತಿ ಅಂದ್ರೆ ನಾವು ಒಂದು ಚಿತ್ರವನ್ನ ಬರ್ಕೊಂಡು ಅದಕ್ಕೆ ಹೊಲಿಗೆಯನ್ನ ಹಾಕ್ತಕ್ಕಂಥದ್ದು. ಅದಕ್ಕೆ ಮುಕ್ತ ಶೈಲಿಯ ಒಂದು ಕಸೂತಿ ಅಂತ ಕರಿತೀವಿ. ನೆಕ್ಸ್ಟ್ ಎಣಿಕೆ ಕಸೂತಿ. ನಾವು ಅದನ್ನ ಎಣಿಕೆ ಮಾಡ್ಕೊಳ್ತೀವಿ. ಅಂದ್ರೆ ಒಂದು ಯಾವ್ಯಾವ ಎಷ್ಟೆಷ್ಟು ಒಂದು ಚಿತ್ರಕ್ಕೆ ಎಷ್ಟೆಷ್ಟು ಹೂವಿಗೆ, ಫ್ಲವರಿಗೆ ಎಷ್ಟು, ಎಲೆಗೆ ಎಷ್ಟು, ಆ ತರ ಎಣಿಕೆ ಮಾಡ್ಕೊಂಡು ಹಾಕೋದಕ್ಕೆ ಎಣಿಕೆ ಕಸೂತಿ ಅಂತಲೂ ಕರಿತೀವಿ. ತೇಪೆ ಕಸೂತಿ ಅದ್ರ ಹೆಸರೇ ಹೇಳುತ್ತೆ. ಏನಂತ? ತೇಪೆ ಹಾಕುವುದು. ತೇಪೆ ಹಾಕುವುದು ಅಂದ್ರೆ ಯಾವುದೋ ಒಂದು ಭಾಗ ಹರಿದೋಗಿರುತ್ತೆ ಅಥವಾ ಕಿತ್ಕೋಗಿರುತ್ತೆ. ಇದು ಒಂದು ಭಾಗ ಇದೊಂದು ಬಟ್ಟೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಐರನ್ ಮಾಡಕ್ ಹೋಗಿ ಸುಟ್ಟಿರ್ತೀವಿ ಇಷ್ಟಾಗಲ್ಲ, ಹೌದಲ್ವಾ? ನೀವು ಐರನ್ ಮಾಡುವಾಗ ಅಷ್ಟು ಭಾಗ ಸುಟ್ಟೋಗಿರುತ್ತೆ. ಅರ್ಥ ಆಗ್ತಿದೆಯಾ? ಒಳ್ಳೆ ಬಟ್ಟೆ ಏನಾಗಿರುತ್ತೆ, ಸುಟ್ಟೋಗಿರುತ್ತೆ. ಅದಕ್ಕೆ ನಮ್ಗೆ ಬಿಸಾಡಕ್ಕೆ ಯಾವುದಕ್ಕೆ ಇಷ್ಟ ಇರೋದಿಲ್ಲ. ಹಾಗಾಗಿ ನಾವು ಅದನ್ನ ಏನ್ ಮಾಡ್ತೀವಿ, ಇಷ್ಟು ಭಾಗವನ್ನ ಇದೇ ಬಣ್ಣದ ಬಟ್ಟೆಯನ್ನ ತಗೊಳ್ತೀವಿ. ಈ ಬಟ್ಟೆ ಯಾವ ಬಟ್ಟೆ ಕಲರ್ ಇರುತ್ತೋ ಅದೇ ಕಲರಿನ ಬಟ್ಟೆಯನ್ನ ತೆಗೆದುಕೊಂಡು ಇಲ್ಲಿಗೆ ಏನಾದ್ರೂ ಒಂದು ಡಿಸೈನ್ ಅನ್ನ ಮಾಡೋದು. ಯಾವ ಡಿಸೈನ್ ಆದ್ರೂ ಮಾಡಬಹುದು. ಮೂಲೆ ಇದ್ದಿದ್ರೆ ಅಲ್ಲಿಗೆ ಎಡ್ಜ್ ಡಿಸೈನು, ಏನಾದ್ರೂ ಒಂದು ಡಿಸೈನ್ ಅನ್ನ ಹಾಕಿ ಆ ಒಂದು ಭಾಗಕ್ಕೆ ಆ ಹೊಲಿಗೆ ಹರಿದೋಗಿರೋ ಭಾಗವನ್ನ, ಕಿತ್ತೋಗಿರೋ ಭಾಗವನ್ನ ತೇಪೆ ಹಾಕ್ತಕ್ಕಂಥದ್ದು. ಅಲ್ಲಿ ಇಲ್ಲಿ ಬೇರೆ ಬಟ್ಟೆಯನ್ನ ತಗೊಂಡೋಗಿ ಇದ್ರ ಮೇಲಿಟ್ಟು ಹೊಲಿಗೆ ಹಾಕ್ತಕ್ಕಂಥದ್ದು. ಈ ಹೊಲಿಗೆ ಬಟ್ಟೆಗೆ ಡಿಸೈನ್ ಮಾಡಿ ಅಲ್ಲಿ ತೇಪೆ ಹಾಕ್ತಕ್ಕಂಥದ್ದು. ಅಂದ್ರೆ ನೀವು ಮನೆಗಳಲ್ಲಿ ನೋಡಿರ್ಬೋದು, ನನ್ನ ಶರ್ಟ್ ಅಥವಾ ಯಾವುದೋ ಒಂದು ಭಾಗ ಕಿತ್ತೋಗಿರುತ್ತೆ, ಅದಕ್ಕೆ ಏನ್ ಮಾಡ್ತೀವಿ ನಾವು, ಡಾಟ್ಸ್ ಅನ್ನ ಹಾಕ್ತೀವಿ, ತೇಪೆಯನ್ನ ಹಾಕ್ತೀವಿ. ಹೀಗೆ ತಂತಿ ಮೇಲೆ ಒಣಗಿದಾಗ ಈ ಭಾಗ ಕಿತ್ತೋಗಿರುತ್ತೆ, ನೋಡಿದೀರಾ? ಈ ಭಾಗ ಕಿತ್ತೋದಾಗ ಇದನ್ನ ಏನ್ ಮಾಡ್ತೀವಿ, ಈ ತರ ತೇಪೆ ಹಾಕ್ತೀವಿ. ಅದೇ ಬಣ್ಣದ ದಾರದಿಂದ ತೇಪೆ ಹಾಕ್ತಕ್ಕಂಥದ್ದು. ಹೀಗೆ ಅರ್ಥ ಆಯ್ತಾ? ಅದಕ್ಕೆ ತೇಪೆ ಕಸೂತಿ ಅಂತೇಳಿ ಕರಿತೀವಿ. ಗೊತ್ತಾಯ್ತಲ್ಲ? ಯಾವುದೋ ಒಂದು ಭಾಗವನ್ನ ಸ್ವಲ್ಪ ಕಿತ್ತೋದಾಗ ಅದನ್ನೇನ್ ಮಾಡ್ತೀವಿ, ಡಾಟ್ಸ್ ಮಾಡ್ತೀವಿ. ಸ್ವಲ್ಪ ಈ ಭಾಗ ಈ ತರ ಕಿತ್ತೋದ್ರೆ ಡಾಟ್ಸ್ ಅಲ್ಲಿ ಮಾಡ್ತೀವಿ. ಐರನ್ ಮಾಡುವಾಗ ಸುಟ್ಟೋದ್ರೆ, ನಿಮ್ಮ ಮನೆಗಳಲ್ಲಿ ಇಸ್ತ್ರಿ ಪೆಟ್ಟಿಗೆಯನ್ನ ತುಂಬಾ ಹೀಟ್ ಆದಾಗ ಬಟ್ಟೆ, ತೆಳು ಬಟ್ಟೆ ಏನಾಗುತ್ತೆ,
ಹೊಲಿಗೆಯನ್ನು ಹಾಕ್ತಕ್ಕಂಥದ್ದು. ಅವಾಗ ಏನಾಗುತ್ತದು ಅದೇ ತರ ಬಟ್ಟೆ ಅಂತ ಕಾಣುತ್ತೆ. ಅದು ತೇಪೆ ಅಂತ ಗೊತ್ತಾಗಲ್ಲ, ಸೇಮ್ ಬಟ್ಟೆ ಆಗುತ್ತೆ, ಒಂದೇ ತರ ಬಟ್ಟೆ ಆಗಿ ಕಾಣುತ್ತೆ. ಅರ್ಥ ಆಗ್ತಿದ್ಯಾ? ಈಗ ಇದನ್ನ ನಾವು ಏನಂತ ಕರಿತೀವಿ? ತೇಪೆ ಹಚ್ಚುವುದು, ಹೌದಲ್ವಾ? ಈಗ ಯಾವುದೋ ಒಂದು ಐರನ್ ಬಾಕ್ಸ್ಗೆ ಸುಟ್ಟು ಹೋದಾಗ ಈ ತರ ಮಾಡ್ತೀವಿ. ತಂತಿಗೆ ಅಂದ್ರೆ ಬೇರಿಗಳಲ್ಲಿ ತಂತಿ ಬೇರೆ ಸಿಗಾಕೊಂಡಾಗ ಈ ತರ ಎಲ್ ಶೇಪ್ ಅಲ್ಲಿ ಕಿತ್ತೋಗುತ್ತೆ ಬಟ್ಟೆ. ಅವಾಗ ಏನ್ ಮಾಡ್ತೀವಿ? ಇದಕ್ಕೆ ಎರಡೂ ತುದಿಗಳನ್ನ ಸೇರಿಸಿ ಈ ತರ ಡಾಟ್ಸ್ ಅನ್ನ ಮಾಡ್ತೀವಿ. ಮಿಷಿನ್ ನಲ್ಲಿ ಮಾಡಬಹುದು, ಕೈಯಲ್ಲಿ ಮಾಡಬಹುದು. ಹೀಗೆ ನಾವು ಯಾವ ರೂಪದಲ್ಲಾದ್ರೂ ಅದನ್ನ ಡಾಟ್ಸ್ ಅನ್ನ ಹಾಕಿ ಅದೇ ಕಲರ್ ಬಣ್ಣದಿಂದ ನಾವು ಇದನ್ನ ತೇಪೆ ಹಚ್ಚುತ್ತೀವಿ. ಅರ್ಥ ಆಗ್ತಿದ್ಯಾ? ಈಗ ಕೆಲವು ಕಸೂತಿಗೆ ಮಣಿಗಳನ್ನು ಹಾಕಿ ಸೇರಿಸ್ತೀವಿ. ಮಣಿಗಳು, ಮುತ್ತುಗಳು ಎಲ್ಲವೂ ಸೇರಿಸಿ ಹಾಕ್ತೀವಿ. ಇವನ್ನ ಎಣಿಕೆ ಮಾಡ್ಕೊಳ್ತೀವಿ ನಾವು. ಮುತ್ತುಗಳನ್ನ ಹಾಕುವಾಗ ಯಾವ ಬಣ್ಣದ ಮುತ್ತು ಸೇರಿಸಬೇಕು, ನೆಕ್ಸ್ಟ್ ಯಾವ ಬಣ್ಣದ ಹಾಕ್ಬೇಕು ಅಂತ ಅದು ಡಿಸೈನ್ ಮಾಡೋದಕ್ಕೆ ಅದು ಸಹ ಎಣಿಕೆ ಕಸೂತಿ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಈಗ ಯಾವ್ದೋ ಒಂದು ವೆಲ್ಕಮ್ ಅಂತ ನಾವು ಬರಿಬೇಕಪ್ಪ, ವೆಲ್ಕಮ್ ಅಂತ ಮಾಡ್ಬೇಕು. ಯಾವ್ದಾದ್ರು ಮಣಿಗಳಲ್ಲಿ ಮಾಡ್ಬೋದು, ಅಥವಾ ಮಣಿಗಳಲ್ಲಿ ಯಾವಾಗ ಈ ಭಾಗ ಬಂದಾಗ ಈ ಕಲರ್ಗೆ ಒಂದು, ಈ ಕಲರ್ಗೆ ಈ ಬಣ್ಣ, ಈ ಜಾಗಕ್ಕೆ ಒಂದ್ ಕಲರ್, ಈ ಜಾಗಕ್ಕೆ ಒಂದ್ ಕಲರ್. ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ? ಮಣಿಗಳನ್ನ ಎಣಿಕೆ ಮಾಡ್ಕೊಳ್ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಆ ಒಂದು ಜಾಗಕ್ಕೆ ನಾವು ವೆಲ್ಕಮ್, ಈ ಭಾಗ ನಾವೇನ್ ಮಾಡ್ತೀವಿ? ಅವಾಗ ಈ ತರ ಒಂದು ಮಣಿಗಳಲ್ಲಿ ಯಾವ್ದೋ ಒಂದು ಡಿಸೈನ್ ಮಾಡ್ತೀವಿ. ಅವಾಗ ಈ ಮಣಿಗಳನ್ನ ಎಣಿಕೆ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಅದಕ್ಕೆ ನಾವು ಎಣಿಕೆ ಕಸೂತಿ ಅಂತಲೂ ಸಹ ಕರೀತೀವಿ. ನೆಕ್ಸ್ಟ್, ವಿವಿಧ ರೀತಿಯ ಕಸೂತಿ ಹೊಲಿಗೆಗಳನ್ನ ಹೆಸರಿಸುವುದು. ಏನೇನು ವಿವಿಧ ರೀತಿಯ ಕಸೂತಿಗಳು ಅಂತ ಹೇಳಿದ್ರೆ ಸುಮಾರು ತರದ ಕಸೂತಿಗಳು ಬರ್ತವೆ. ಅದರಲ್ಲಿ ರನ್ನಿಂಗ್ ಸ್ಟಿಚ್, ಸ್ಟೆಮ್ ಮತ್ತು ಚೈನ್ ಸ್ಟಿಚ್, ಮತ್ತೆ ಹೆರಿಂಗೋನ್ ಸ್ಟಿಚ್, ಮತ್ತು ಲೀಫ್ ಸ್ಟಿಚ್, ಮತ್ತೆ ಬಟನ್ ಹೋಲ್ ಸ್ಟಿಚ್, ಸ್ಯಾಟಿನ್ ಸ್ಟಿಚ್, ಮತ್ತು ನೆಕ್ಸ್ಟ್ ಫ್ರೆಂಚ್ ಕಟ್ ನಾಟ್ ಸ್ಟಿಚ್. ಹೀಗೆ ಇನ್ನೂ ಹಲವಾರು ತರಹದ ಸ್ಟಿಚ್ಗಳು ಬಂದಿದ್ದಾವೆ. ಕಮಾಲ್ ಸ್ಟಿಚ್. ಇವೆಲ್ಲವೂ ಕೂಡ ನಮಗೆ ಬೇಕಾದ ಡಿಸೈನ್ ಅನ್ನ, ಬೇಕಾದ ಸ್ಟಿಚ್ಗಳನ್ನ ಹಾಕಿ ನಾವು ದಾರದಿಂದ ಅಲಂಕಾರವನ್ನ ಮಾಡಬಹುದು. ಈಗ ನೀವು ನೋಡಬಹುದು, ಅಲಂಕಾರವಾಗಿ ಈಗ ಹೆಚ್ಚಿಗೆ ನಾವು ಎಂಬ್ರಾಯ್ಡ್ರಿಗಳನ್ನ, ಕಸೂತಿಯನ್ನ ಬಳಸ್ತೀವಿ, ಹೌದಲ್ಲ? ನೀವು ನೋಡ್ಬೋದು, ಬಟ್ಟೆ ಅಂಗಡಿಗೆ ಹೋದಾಗ ನೀವೇ ಸೆಲೆಕ್ಟ್ ಮಾಡ್ತೀರಾ. ಈ ಡ್ರೆಸ್ ಬೇಡ, ಆ ಡ್ರೆಸ್ ಬೇಡ, ಇದು ಚೆನ್ನಾಗಿದೆ, ಇದರಲ್ಲಿ ಕಸೂತಿ ಜಾಸ್ತಿ ಇದೆ ಅಂತ ನೀವೇ ಸೆಲೆಕ್ಟ್ ಮಾಡ್ತೀರಾ, ಹೌದಲ್ವಾ? ಹಾಗಾಗಿ ಆ ಕಸೂತಿ ಇರುವಂತ ಬಟ್ಟೆಗೆ ಬೆಲೆನೂ ಜಾಸ್ತಿ ಇರುತ್ತೆ, ಮತ್ತೆ ಗಟ್ಟಿತನವನ್ನ ಕೊಡುತ್ತೆ. ಅದು ನೀವು ಹಾಕಿರೋ ಬಟ್ಟೆಗಳಲ್ಲಿ ನೋಡಿ, ಎಷ್ಟೊಂದು ಎಂಬ್ರಾಯ್ಡ್ರಿಗಳು ಇಲ್ಲದೆ ಯಾರು ಬಟ್ಟೆ ಧರಿಸ್ತಾನೆ ಇಲ್ಲ ಇತ್ತೀಚೆಗೆ. ವಿವಿಧ ರೀತಿಯ ಹೊಲಿಗೆಗಳಿಂದ ಹಾಕಿ ಅಲಂಕಾರವನ್ನ ಮಾಡಿರ್ತಾರೆ. ಅದರಲ್ಲೂ ಸಹ ಮದುವೆ ಸಮಾರಂಭದ ಉಡುಪುಗಳು, ಮದುವೆ ಅಥವಾ ಯಾವುದೇ ಒಂದು ಸಮಾರಂಭದ ಉಡುಪುಗಳಿಗೆ ಕಸೂತಿಯನ್ನ ಇಲ್ಲದೆ ಬಳಸತಕ್ಕಂಥ ಉಡುಪೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ನೀವು ನೋಡಿರ್ಬೋದು, ಯಾವುದೇ ಒಂದು ಸಮಾರಂಭದ ಉಡುಪಿನಲ್ಲಿ ಚುಮ್ಕಿಗಳು ಹಾಕಿರ್ತಾರೆ, ಮಣಿಗಳನ್ನ ಸೇರಿಸಿ ಬಳಕೆ ಮಾಡಿರ್ತಾರೆ, ಮತ್ತೆ ಕಲರ್ ದಾರಗಳಿಂದ, ಬಣ್ಣದ ದಾರಗಳಿಂದ ಅದರ ಆ ಒಂದು ಉಡುಪನ್ನ ಅಲಂಕಾರವಾಗಿ ಬಳಕೆ ಮಾಡಿರ್ತಾರೆ, ಹೌದಲ್ವಾ? ಮನೆಗೆ ನಾವು ಉಡುಪುಗಳನ್ನ ಏನ್ ಮಾಡಿರ್ತೀವಿ? ಓನ್ಲಿ ವಾಷಬಲ್. ಮನೆಗಿರ್ತಕ್ಕಂಥ ಉಡುಪುಗಳನ್ನ ಓನ್ಲಿ ತೊಳೆಯೋದಿಕ್ಕೆ, ತೊಳೆದ್ರೂ ಸಹ ಅದು ಹಾಳಾಗಬಾರ್ದು ಅಂತ ಉಡುಪನ್ನ ನಾವು ಬಳಸ್ತೀವಿ. ಆದ್ರೆ ಸಮಾರಂಭದ ಉಡುಪು ಅಂತ ಏನ್ ಕರಿತೀವಿ, ಅಂತ ಬಟ್ಟೆಗಳಿಗೆ ಹೆಚ್ಚು ಕಸೂತಿಯನ್ನ ನಾವು ಬಳಕೆ ಮಾಡ್ತೀವಿ. ಕಸೂತಿ ಇಲ್ಲದೆ ಈಗ ಯಾವುದೊಂದು ಸಮಾರಂಭಗಳಿಗೆ ಉಪಯೋಗಿಸದೇ ಇಲ್ಲ. ಎಲ್ಲದಕ್ಕೂ ಸಹ ಕಸೂತಿಯನ್ನೇ ಬಳಕೆ ಮಾಡ್ತಾರೆ. ಅದರಲ್ಲೂ ಮಹಿಳೆಯರ ಉಡುಪುಗಳಿಗೆ ನೀವು ನೋಡಿರ್ಬಹುದು, ಇತ್ತೀಚೆಗೆ ಯಾವುದೇ ಬ್ಲೌಸ್ಗಳಿಗೆ, ಜುಬ್ಬಾಗಳಿಗೆ, ಮತ್ತೆ ಇನ್ನು ಮಕ್ಕಳ ಉಡುಪುಗಳಿಗೆ ಹೆಚ್ಚು ಕಸೂತಿಯನ್ನ ಬಳಕೆ ಮಾಡ್ತೀವಿ. ನೆಕ್ಸ್ಟ್, ವಿವಿಧ ರಾಜ್ಯಗಳ ಕಸೂತಿಗಳ ವಿಧಗಳನ್ನ ನಾವು ತಿಳ್ಕೋಬೇಕು ಅಂತ
ಕಸೂತಿಯನ್ನ ಹಾಕಿರ್ತಕ್ಕಂಥ ಬಟ್ಟೆಗಳನ್ನ ನಾವು ಉಪಯೋಗಿಸ್ತೀವಿ ಹೆಚ್ಚು. ಅಂದ್ರೆ ಗುಜರಾತ್ ಅಲ್ಲಿ, ಮತ್ತೆ ರಾಜಸ್ಥಾನ್, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ್ ಇಲ್ಲಿ ಹೆಚ್ಚು ಕಸೂತಿಯನ್ನ ಬಳಸ್ತೀವಿ. ಅಲ್ಲಿ ಎಂತೆಂತ ಕಸೂತಿಯನ್ನ ಬಳಸ್ತೀವಿ ಅಂತ ಹೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಚಿಕನ್ಕಾರಿ, ರಾಜಸ್ಥಾನದಲ್ಲಿ ಗೋರಾ, ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಕಾಂದ್ ವರ್ಕ್ ಅಂತ. ಅಂದ್ರೆ ಆ ಹೊಲಿಗೆಯನ್ನ ಹೆಚ್ಚಾಗಿ ಆ ರಾಜ್ಯಗಳಲ್ಲಿ ಬಳಸ್ತಕ್ಕಂಥದ್ದು. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಕಸೂತಿ, ಹಾಗೆ ಕಸೂತಿ ಅಂದ್ರೆ ಓನ್ಲಿ ದಾರದಲ್ಲಿ ಹಾಕಿರ್ತಕ್ಕಂಥದ್ದು ಕಸೂತಿ. ನಮ್ಮ ಬರೀ ಕಸೂತಿ, ಅಲ್ಲಿ ಕಾಂದ ವರ್ಕು ಅನ್ನ, ಇನ್ನು ಆ ಕಡೆ ಎಲ್ಲ ಚುಮ್ಕಿ ತರ ಮಿಂಚುತ್ತವೆ, ಆತರ ನೋಡಿರ್ಬೋದು, ಬಿಲ್ಲೆ ತರ ಇರುತ್ತೆ, ಅವು ಶೈನ್ ಇರುತ್ತೆ, ಅಂತವು ವರ್ಕುಗಳವೆಲ್ಲ. ನೆಕ್ಸ್ಟ್ ಗುಜರಾತ್ ನಲ್ಲಿ ಸಿಂಧಿ ವರ್ಕ್ ಅಂತೇಳಿ, ಅಂದ್ರೆ ಸಿಂಧಿ ವರ್ಕ್ ಅಂತೇಳಿ ಮಾಡ್ತಾರೆ. ಅವು ನಿಮ್ಗೆ ಹೊಲಿಗೆಯನ್ನ ನಾನು ಹಾಕಿಸಿದಾಗ ತೋರಿಸ್ತೀನಿ ಯಾವ್ಯಾವ ವರ್ಕ್ ಅಂತ. ನನ್ನ ಬಟ್ಟೆನಲ್ಲಿ ಕೂಡ ಇದಾವೆ ಆಯ್ತಾ, ಅವನ್ನ ಇನ್ನೊಂದು ವೇಳೆಯಲ್ಲಿ ತೋರಿಸ್ತೀನಿ ನಾವು ಯಾವ್ಯಾವ ವರ್ಕುಗಳು ಅಂದ್ಬಿಟ್ಟು. ಹೀಗೆ ಕಾಶ್ಮೀರದಲ್ಲಿ ಕಾಶ್ಮೀರಿ ವರ್ಕ್ ಇದೆ. ಪಂಜಾಬಲ್ಲಿ ಪಾಂಕರಿ ವರ್ಕು, ತಮಿಳುನಾಡಲ್ಲಿ ತೋಟಾ ಕಸೂತಿ, ಪರ್ಷಿಯನ್ನಲ್ಲಿ ಜರೋರಿಯಾ ಅಂತೇಳಿ ಒಂದು ಕಸೂತಿ ಇದೆ. ಮುಕ್ತ ಶೈಲಿಯ ಕಸೂತಿಗೆ ಯಾವ ಹೊಲಿಗೆಗಳನ್ನ ಬಳಸ್ತಾರೆ? ಈ ಒಂದು ಮೊದಲನೆಯದಾಗಿ ಮುಕ್ತ ಶೈಲಿಯ ಕಸೂತಿಗೆ ಯಾವ್ಯಾವ ಹೊಲಿಗೆಗಳನ್ನ ನಾವು ಬಳಸ್ತೀವಿ ಅಂತ ಅಂದ್ರೆ, ಚೈನ್ ಸ್ಟಿಚ್, ಫ್ರೆಂಚ್ ನಾಟ್ ಸ್ಟಿಚ್ ಮತ್ತು ಹೆರಿಂಗ್ ಬೋನ್ ಸ್ಟಿಚ್. ಈಗ ಇದರಲ್ಲಿ ಚೈನ್ ಸ್ಟಿಚ್ ಅಂತ ಹೇಳಿದ್ರೆ, ಇದಕ್ಕೆ ಇದು ಚೈನ್ ಸ್ಟಿಚ್ ಅಂತ ಹೇಳಿದ್ರೆ ಮುಕ್ತ ಶೈಲಿಯ, ಇದಕ್ಕೆ ಈ ತರ ಬರುತ್ತೆ ಚೈನ್ ಸ್ಟಿಚ್. ಇದು ಒಂದೇದು ಮುಕ್ತ ಚೈನ್ ಸ್ಟಿಚ್, ಇದು ಚೈನ್ ಸ್ಟಿಚ್, ಮತ್ತೆ ಇನ್ನೊಂದು ಸ್ಟಿಚ್ ಯಾವ್ದಪ್ಪ ಅಂತ ಹೇಳಿದ್ರೆ ಫ್ರೆಂಚ್ ನಾಟ್ ಸ್ಟಿಚ್. ಇನ್ನೊಂದು ಫ್ರೆಂಚ್ ನಾಟ್ ಸ್ಟಿಚ್. ಇದು ಫ್ರೆಂಚ್ ನಾಟ್ ಸ್ಟಿಚ್ ಅಂತ, ಫ್ರೆಂಚ್ ನಾಟ್ ಸ್ಟಿಚ್. ಇದು ಫ್ರೆಂಚ್ ನಾಟ್ ಸ್ಟಿಚ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮೂರನೇ ಹೊಲಿಗೆ ಹೆರಿಂಗ್ ಗೋನ್ ಹೊಲಿಗೆ. ಹೆರಿಂಗ್ ಗೋನ್ ಅಂತ ಹೇಳಿದ್ರೆ ಹೆಮ್ಮಿಂಗ್ ಮಾಡ್ತೀವಲ್ಲ, ಕತ್ತಿನ ಭಾಗಕ್ಕೆ ನಾವು ಹೆಮ್ಮಿಂಗ್ ಮಾಡ್ತಕ್ಕಂಥ ಹೊಲಿಗೆಗೆ ಹೆರಿಂಗ್ ಗೋನ್ ಅಂತೇಳಿ ಕರಿತೀವಿ. ಹೆರಿಂಗ್ ಗೋನ್ ಹೊಲಿಗೆ ಅದು ಹೆಮ್ಮಿಂಗ್ ಮಾಡ್ತಕ್ಕಂಥದ್ದು. ಈ ತರ ಬರುತ್ತದು, ಈ ತರ ಅದು ಬಟ್ಟೆ ಒಳಗೆ ಸೇರ್ಕೊಳ್ಳುತ್ತೆ ಅಷ್ಟೇ. ಈ ತರ ಹೆರಿಂಗ್ ಬೋನ್ ಹೊಲಿಗೆ, ಹೆರಿಂಗ್ ಬೋನ್ ಹೊಲಿಗೆ ಅಂತೇಳಿ ಕರಿತೀವಿ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಣಿಕೆ ಕಸೂತಿ. ಇಲ್ಲಿ ನಾವು ಯಾವುದೇ ಒಂದು ಬಟ್ಟೆಗೆ ಕಸೂತಿಯನ್ನ ಹಾಕುವಾಗ ವಸ್ತ್ರದ ಮನೆಗಳ ಎಣಿಕೆಗೆ ಅನುಗುಣವಾಗಿ ಹೊಲಿಗೆಯನ್ನ ಹಾಕ್ತಿವಿ. ಇದನ್ನ ನಾವು ಎಣಿಕೆ ಮಾಡ್ಕೊಳ್ತೀವಿ ಅಂತ ನಾನು ಮೊದಲೇ ಹೇಳಿದೆ. ಎಣಿಕೆಯನ್ನ ಮಾಡ್ಕೊಳ್ತಕ್ಕಂಥ ಕಸೂತಿ ಅಂತ ಹೇಳಿದ್ರೆ ಮನೆಗಳನ್ನ ಕಸೂತಿ ಭಾಗ ಮಾಡ್ಕೊಳ್ತಕ್ಕಂಥದ್ದು. ಈಗ ಯಾವುದೋ ಒಂದು ಡಿಸೈನ್ ಅನ್ನ ಮಾಡ್ಬೇಕು, ಇವನ್ನ ಮನೆ ಮಾಡ್ಕೊಳ್ತೀವಿ. ಮೊದಲು ಈ ರೀತಿ ಮನೆಗಳನ್ನ ಹಾಕೊಳ್ತೀವಿ. ಈ ರೀತಿ ಮನೆಗಳನ್ನ ಹಾಕೊಂಡಾಗ ಅದನ್ನ ನಾವು ಎಣಿಕೆ ಮಾಡ್ಕೊಳ್ತೀವಿ. ನಾನು ಮೊದಲೇ ಹೇಳಿದೆ ಎಣಿಕೆಯನ್ನ ಮಾಡ್ಕೊಳ್ತಕ್ಕಂಥ ಹೊಲಿಗೆ. ಇದನ್ನ ಏನ್ ಮಾಡ್ತೀವಿ? ಎಣಿಕೆ ಮಾಡ್ಕೊಳ್ತೀವಿ. ಈ ತರ ಡಿಸೈನ್ ಮಾಡ್ಲಿಕ್ಕೆ ಒಂದು ಬಿಟ್ಟು ಒಂದು ಹಾಕೊಳ್ತಕ್ಕಂಥದ್ದು. ಹೀಗೆ ನಾವು ಇದನ್ನ ಎಣಿಕೆ ಮಾಡ್ಕೊಳ್ಳುವ ಒಂದು ಹೊಲಿಗೆ. ಇದನ್ನ ನಾವು ಎಣಿಕೆ ಹೊಲಿಗೆ ಅಂತ ಕರಿತೀವಿ.
ಹೊಲಿಗೆಯನ್ನ ಹಾಕ್ತಕ್ಕಂಥದ್ದು. ಇದನ್ನ ನಾವು ಈ ಭಾಗನ ಸೇರಿಸಿ ಗಂಟು ಹಾಕ್ತೀವಿ. ಇದನ್ನ ಬಾಕ್ಸ್ ಅನ್ನ ಎಣಿಕೆ ಮಾಡ್ಕೊಳ್ತೀವಿ. ಹಾಗಾಗಿ ಎಣಿಕೆ ಕಸೂತಿ ಅಂತ ಕರಿತೀವಿ ನಾವು. ಅರ್ಥ ಆಗ್ತಿದ್ಯಾ? ಈಗ ಇದನ್ನ ಕ್ರಾಸ್ ಸ್ಟಿಚ್ ಮತ್ತೆ ಸ್ಟ್ರೈಟ್ ಸ್ಟಿಚ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಎಣಿಕೆ ಕಸೂತಿಗೆ ಅಂದ್ರೆ ತೇಪೆ ಕಸೂತಿಗೆ ಬಳಸುವ ಹೊಲಿಗೆಗಳು. ತೇಪೆ ಕಸೂತಿಗೆ ಯಾವ್ಯಾವ ಹೊಲಿಗೆಗಳನ್ನ ನಾವು ಬಳಸ್ತೀವಿ? ತೇಪೆ ಕಸೂತಿಗೆ ಯಾವ್ಯಾವ ಮೊದಲೇ ಹೇಳಿದೆ. ಇಲ್ಲಿ ನಾನು ಎಲ್ ಶೇಪ್ ಅಲ್ಲಿ ಬರ್ದಾಗ ಟಾಕಾ ಹೊಲಿಗೆಗಳನ್ನ ಹಾಕ್ತೀವಿ ಅಂತ. ಈ ತರ ಟಾಕಾ ಹೊಲಿಗೆ ಹಾಕ್ತೀವಿ ಅಂತ ತೇಪೆ ಕಸೂತಿಗೆ. ನೆಕ್ಸ್ಟ್ ಇನ್ನೊಂದು ತೇಪೆ ಕಸೂತಿಗೆ ಬಳಸ್ತಕ್ಕಂಥ ಹೊಲಿಗೆಗಳು ಯಾವ್ಯಾವ ಅಂತ ನೋಡೋದಾದ್ರೆ ಬಹಳ ಹೊಲಿಗೆಗಳಿದಾವೆ. ಯಾವಂದ್ರೆ ದೊಡ್ಡ ಸದನದ ಬಟ್ಟೆಯ ಮೇಲೆ ಕಲಾತ್ಮಕವಾಗಿ ಇರಿಸಿ ಹೊಲೆಯುವ ಅಲಂಕಾರಿಕ ಸೂಜಿ ಕಲೆಗೆ ತೇಪೆ ಕಸೂತಿ ಎನ್ನುವರು. ಮತ್ತೆ ಇದಕ್ಕೆ ಬಳಸುವ ಹೊಲಿಗೆಗಳು ಯಾವಂದ್ರೆ ಸ್ಟ್ರೈಟ್ ಸ್ಟಿಚ್, ಸ್ಯಾಟಿನ್ ಸ್ಟಿಚ್ ಮತ್ತು ಹೋಲ್ ಸ್ಟಿಚ್. ಅಂದ್ರೆ ಹೋಲ್ ಅಂತ ಹೇಳಿದ್ರೆ ಅಂದ್ರೆ ಮಧ್ಯದಲ್ಲಿ ರಂಧ್ರ ಹಾಕ್ತಕ್ಕಂಥ ಹೊಲಿಗೆ, ಅಂದ್ರೆ ಅದನ್ನ ಪ್ಯಾಚ್ ಮಾಡ್ತಕ್ಕಂಥ ಹೊಲಿಗೆ, ಅದನ್ನ ಬಳಸ್ತಕ್ಕಂಥ ಹೊಲಿಗೆಗಳು. ಅದಕ್ಕೆ ಸ್ಯಾಟಿನ್ ಸ್ಟಿಚ್. ಸ್ಯಾಟಿನ್ ಅಂದ್ರೆ ತುಂಬುವ ಹೊಲಿಗೆ ಅಂತ ಕರಿತೀವಿ ನಾವು. ತುಂಬತಕ್ಕಂಥದ್ದು, ದಾರವನ್ನ ತುಂಬತಕ್ಕಂಥದ್ದು. ಅದಕ್ಕೆ ದಾರ ಏನ್ ಮಾಡ್ತೀವಿ ನಾವು? ಇಲ್ಲೆಲ್ಲ ಒಂದ್ ಭಾಗ ಅರ್ಧೋಗಿದೆ ಅಂತ ತಿಳ್ಕೊಳ್ಳಿ ಬಟ್ಟೆನಲ್ಲಿ. ಅದಕ್ಕೆ ಏನ್ ಮಾಡ್ತೀವಿ? ಅದೇ ಕಲರ್ ಅದೇ ಬಣ್ಣದ ದಾರದಿಂದ ಈ ತರ ತುಂಬ್ತೀವಿ. ಹಿಂಗೆ ಈ ತರ ತುಂಬ್ತೀವಿ. ನೋಡಿದ್ರ ಈ ತರ ಯಾವ್ದೋ ಒಂದು ಬಟ್ಟೆ ಇದೆ. ಇಲ್ಲಿ ಸ್ವಲ್ಪ ಭಾಗ ಏನಾಗಿದೆ? ಅರ್ಧೋಗಿದೆ, ಸ್ವಲ್ಪ ಕಿತ್ತೋಗಿದೆ. ಇಲ್ಲಿ ಇಷ್ಟು ಭಾಗ ಏನಾಗಿದೆ? ಕಿತ್ಕೊಂಡು ಹೋಗಿದೆ. ಆ ಭಾಗಕ್ಕೆ ಏನ್ ಮಾಡ್ತೀವಿ? ತುಂಬುವ ಹೊಲಿಗೆಯನ್ನ ತುಂಬ್ತೀವಿ. ಅವಾಗ ಏನಾಗುತ್ತೆ? ಬಿಳಿಯ ಬಣ್ಣದಿದ್ರೆ ಬಿಳಿಯ ಬಣ್ಣದಿಂದ ತುಂಬ್ತೀವಿ, ಕೆಂಪು ಇದ್ರೆ ಕೆಂಪು ದಾರದಿಂದ ತುಂಬತಕ್ಕಂಥ ಹೊಲಿಗೆ. ಇದನ್ನ ತೇಪೆ ಹೊಲಿಗೆ ಅಂತ ನಾವು ಕರಿತೀವಿ. ಅಥವಾ ಇನ್ನು ಜಾಸ್ತಿ ಬಟ್ಟೆ ಕಿತ್ತೋಗಿದ್ರೆ ಏನ್ ಮಾಡ್ತೀವಿ? ಬೇರೆ ಬಟ್ಟೆಯನ್ನ ತೆಗೆದುಕೊಂಡು ಆ ಬಟ್ಟೆಗೆ ಇದನ್ನ ಸುತ್ತ ಹೊಲಿಗೆ ಹಾಕಿ, ಒಳಭಾಗದಿಂದ ಹೊಲಿಗೆ ಹಾಕಿ ಅದಕ್ಕೆ ಮೇಲೆ ಡಿಸೈನ್ ಮಾಡಿದ್ರೆ ಅದು ತೇಪೆ ಮಾಡಿದರೆ ಅಂತಾನೆ ಗೊತ್ತಾಗಲ್ಲ. ಓ, ಇದು ತುಂಬಾ ಚೆನ್ನಾಗಿದೆ ಅಂತ ನಾವು ತಿಳ್ಕೊಂತೀವಿ. ನೀವು ನೋಡಿರ್ಬೋದು ಗಾರ್ಮೆಂಟ್ಸ್ ಗಳಲ್ಲಿ ಯಾವುದೇ ಒಂದು ಸಣ್ಣ ತುಕಡಿ ಪೀಸ್ ಅನ್ನು ಸಹ ವೇಸ್ಟ್ ಮಾಡೋದಿಲ್ಲ. ಅದರಿಂದ ಒಂದು ಡಿಸೈನ್ ಅನ್ನ ರೆಡಿ ಮಾಡ್ತಾರೆ. ಒಂದು ಇನ್ನು ಯಾವುದೇ ಒಂದು ಇಂಚನ್ನು ಸಹ ಬಟ್ಟೆಯನ್ನ ವೇಸ್ಟ್ ಮಾಡೋದಿಲ್ಲ. ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ಅದನ್ನ ಇನ್ನೊಂದು ಬಟ್ಟೆಗೆ ಬೇರೆಯ ಕಲರ್ ಉಪಯೋಗಿಸಿ ಅದನ್ನ ಅಲಂಕಾರಿಕ ಬಟ್ಟೆಯಾಗಿ ಉಪಯೋಗಿಸ್ತಾರೆ. ಬಟ್ಟೆಯನ್ನು ಅಲಂಕಾರಿಕ ಬಟ್ಟೆ ಅಂತ ಹೇಳಿದ್ರೆ ಉದಾಹರಣೆಗೆ ಕತ್ತಿಗೆ ನೆರಿಗೆ ಕೊಡೋದಿರ್ಬೋದು, ಮಧ್ಯದಲ್ಲಿ ಒಂದು ಡಿಸೈನ್ ಸಣ್ಣದಾಗಿ ಡಿಸೈನ್ ಕೊಡ್ತಾರೆ. ನೀವು ನೋಡ್ಬೋದು ತುಂಬಾ ಬ್ಲೌಸ್ ಗಳಲ್ಲಿ ಈ ತರ ಶೇಪ್ ಕೊಟ್ಟಿರ್ತಾರೆ. ಈ ತರ ಈಗ ರೌಂಡ್ ಇದೆ ಅಂದ್ರೆ ಈ ತರ ನೋಡಿದ್ದೀರಾ ಬ್ಲೌಸ್ ಗಳಲ್ಲಿ? ಈ ತರ ಚಿಕ್ಕದಾಗಿ ಹೀಗಿದೆ ಅಂದ್ರೆ ಈ ತರ ನೆಕ್ ಇದೆ ಬ್ಯಾಕ್ ಸೈಡ್. ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಚಿಕ್ಕದಾಗಿ ಈ ತರ ಕೊಡ್ತಾರೆ. ಇದು ಚಿಕ್ಕ ಪೀಸು ಅಂದ್ರೆ ಅದನ್ನ ವಿರುದ್ಧ ಬಣ್ಣದ ಬಟ್ಟೆಯನ್ನ ಬಳಸಿ, ಅದಕ್ಕೆ ವಿರುದ್ಧವಾದ ಬಣ್ಣದ ಬಟ್ಟೆಯನ್ನ ಬಳಸಿ ಅಲಂಕಾರಿಕವಾಗಿ ಉಪಯೋಗಿಸ್ತಾರೆ. ತಿಳಿತಲ್ವಾ? ಅಲಂಕಾರಿಕವಾಗಿ ಯಾವ ರೀತಿ ನಾವು ಬಟ್ಟೆಯನ್ನ ಬಟ್ಟೆಗೆ ಕಸೂತಿಯನ್ನ ಮಾಡಬಹುದು ಅಂತ ನಾವು ತಿಳ್ಕೋಬಹುದು. ನೆಕ್ಸ್ಟ್ ಕಸೂತಿಗಳನ್ನ ಯಾವ ರೀತಿ ವರ್ಗೀಕರಣ ಮಾಡಲಾಗಿದೆ ಅಂತ ನಾವು ಹೇಳೋದಾದ್ರೆ ಹೊರ ರೇಖೆ ಹೊಲಿಗೆ, ಸಮತಲ ಹೊಲಿಗೆ, ಕುಣಿಕೆಗುಳ್ಳ ಹೊಲಿಗೆ ಮತ್ತು ಸರಪಳಿ ಹೊಲಿಗೆ, ಗಂಟಿನ ಹೊಲಿಗೆ. ಕಸೂತಿಗಳಲ್ಲಿ ವರ್ಗೀಕರಣ ಮಾಡಬೇಕು. ಅದರಲ್ಲಿ ವರ್ಗೀಕರಣ ಮಾಡೋದಾದ್ರೆ ಅಳಿಸ್ತಾ ಇತ್ತು ಇದು ಮಾತಾಡಿ
ಇದನ್ನ ವರ್ಗೀಕರಣ ಮಾಡಲಾಗಿದೆ. ಇದರಲ್ಲಿ ಸ್ಯಾಟಿನ್ ಹೊಲಿಗೆ, ಮತ್ತೆ ಗಂಟು ಹೊಲಿಗೆ, ನೆಕ್ಸ್ಟ್ ಗಂಟಿನ ಹೊಲಿಗೆ, ಸರಪಳಿ ಹೊಲಿಗೆ, ಕುಣಿಕೆಗಳುಳ್ಳ ಹೊಲಿಗೆ, ಸಮತಲ ಹೊಲಿಗೆ, ಹೊರರೇಖೆ ಹೊಲಿಗೆ. ಇದರಲ್ಲಿ ಈಗ ನೋಡಿ, ಈಗ ಒಂದು ಯಾವ್ದೋ ಒಂದು ರೌಂಡ್ಸ್ ಅನ್ನ ಹೊಲಿಗೆ ಹಾಕ್ಬೇಕು ಅಂದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ, ಈ ತರ ಹೊರರೇಖೆ ಹೊಲಿಗೆ ಇದು, ಹೌದಲ್ವಾ? ಇದೇನಾಗುತ್ತೆ, ಹೊರರೇಖೆಯಿಂದ ಅದನ್ನ ಹೊಲಿಗೆ ಹಾಕ್ತೀವಿ. ಇದನ್ನ ಹೊರರೇಖೆ ಹೊಲಿಗೆ ಅಂತ ಕರಿತೀವಿ. ಈಗ ಒಂದು ಸಮತಟ್ಟಾದ ಹೊಲಿಗೆ ಅಥವಾ ಸಮತಲ ಹೊಲಿಗೆ, ಈ ರೀತಿ ಇದನ್ನ ಸಮಾನಾಂತರವಾಗಿ ಹೊಲಿಗೆ ಆಗ್ತಕ್ಕಂಥದ್ದು. ನೀವು ಶರ್ಟ್ಗಳನ್ನು ನೋಡಿರ್ಬೋದು, ಒಂದೇ ರೀತಿಯಲ್ಲಿ ಸಮಾನಾಂತರವಾಗಿ ಹೊಲಿಗೆಗಳನ್ನ ಹಾಕ್ತಾರೆ, ಅಥವಾ ಸಮತಲ ಹೊಲಿಗೆ ಅಂತ ಕರಿತೀವಿ. ಅಥವಾ ಈ ರೀತಿ ಸಮತಲ ಹೊಲಿಗೆ, ಇದು ಕೂಡ ಸಮತಲ ಹೊಲಿಗೆ. ಹೀಗೆ ಇದು ಒಂದೇ ಸಮವಾಗಿ ಇರ್ತಕ್ಕಂಥದ್ದು, ಹೀಗೆ ಒಂದೇ ಸಮಾನಾಂತರವಾಗಿರ್ತಕ್ಕಂಥದ್ದು ಸಮತಲ ಹೊಲಿಗೆ ಅಂತ ಕರಿತೀವಿ. ನೆಕ್ಸ್ಟ್ ಸರಪಳಿ ಹೊಲಿಗೆ ಮತ್ತು ಗಂಟಿನ ಹೊಲಿಗೆ. ನಾವು ಹೊಲಿಗೆನಲ್ಲಿ ಬರ್ತಕ್ಕಂಥವು ಗಂಟು ಹೊಲಿಗೆ ಅಂತೀವಿ. ಗಂಟು ಅದು ನೀವು ಬಟ್ಟೆ ಹಾಳಾದ್ರೂ ಸಹ ಅದು ಹೊಲಿಗೆ ಹಾಳಾಗೋದಿಲ್ಲ. ಅದನ್ನ ನಾವೇನ್ ಮಾಡ್ತೀವಿ, ತುಂಬಾ ಗಟ್ಟಿ ಇರೋದ್ರಿಂದ ಬಟ್ಟೆ ಅದು ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಗಂಟು ಎಂಬ್ರಾಯ್ಡ್ರಿ ಅಥವಾ ಕಸೂತಿ ಹಾಕಿರೋ ಬಟ್ಟೆ ಆ ಜಾಗದಲ್ಲಿ ಮಾತ್ರ ಕಿತ್ತು ಹೋಗೋದೇ ಇಲ್ಲ. ಹಾಗಾಗಿ ಅದು ಗಂಟು ಹೊಲಿಗೆ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಈ ತರ ಬರುತ್ತೆ ಗಂಟು ಹೊಲಿಗೆ. ಈ ತರ ಗಂಟು ಹೊಲಿಗೆ ಬರುತ್ತೆ. ಅದರಿಂದಲೂ ಸಹ ನಾವು ಹೊಲಿಗೆಯನ್ನು ಹಾಕ್ಬೋದು. ಹೀಗೆ ಸುಮಾರು 4-5 ರೀತಿಯಲ್ಲಿ ಅದನ್ನ ವರ್ಗೀಕರಣವನ್ನ ಮಾಡಲಾಗಿದೆ ಹೊಲಿಗೆಗಳಲ್ಲಿ. ಮತ್ತೆ ಹೊರರೇಖೆ ಹೊಲಿಗೆಗಳು. ಹೊರರೇಖೆ ಹೊಲಿಗೆಗಳಲ್ಲಿ ನಾವು 4-5 ಬರ್ತವೆ. ಯಾವ್ಯಾವಪ್ಪ ಅಂತ ಹೇಳಿದ್ರೆ ರನ್ನಿಂಗ್ ಹೊಲಿಗೆ ಮತ್ತು ಬ್ಲಾಕ್ ಸ್ಟಿಚ್ ಹೊಲಿಗೆ, ಸ್ಟೆಮ್ ಹೊಲಿಗೆ ಅಂತೇಳಿ. ಅದು ಸ್ಟೆಮ್ ಹೊಲಿಗೆ ಅಂತ ಹೇಳಿದ್ರೆ ಒಳಗಿಂದನೇ ಬರುತ್ತೆ, ಚಿಕ್ಕದಾಗಿ ಬರುತ್ತೆ ಸ್ಟೆಮ್ ಹೊಲಿಗೆ ಅಂತ. ರನ್ನಿಂಗ್ ಹೊಲಿಗೆ ಅಂದ್ರೆ ಈ ತರ ಬರುತ್ತೆ, ಇದು ಸ್ವಲ್ಪ ದೊಡ್ಡದಾಗಿರುತ್ತೆ. ಇವು ಅಂದ್ರೆ ಹೊರರೇಖೆಯ ಹೊಲಿಗೆಗಳು. ಇವೆಲ್ಲ ಎಂತ ಹೊಲಿಗೆಗಳು? ಹೊರರೇಖೆಯಲ್ಲಿ ಆಗ್ತಕ್ಕಂಥ ಹೊಲಿಗೆಗಳು. ಇದರಲ್ಲಿ ಸರಪಳಿ ಹೊಲಿಗೆಗಳು ಯಾವುವು? ಸರಪಳಿ ಹೊಲಿಗೆಗಳಲ್ಲಿ ಚೈನ್ ಸ್ಟಿಚ್ ಸರಪಳಿ ಹೊಲಿಗೆಗಳು. ಸರಪಳಿ ಹೊಲಿಗೆ ಅದರಲ್ಲೂ 4 ತರ ಇದಾವೆ. ಅದರಲ್ಲಿ ಒಂದನೇದು ಸರಪಳಿ ಹೊಲಿಗೆಗಳಲ್ಲಿ ಚೈನ್ ಸ್ಟಿಚ್, ಕೇಬಲ್ ಚೈನ್, ಮ್ಯಾಜಿಕ್ ಅಥವಾ ಚೆಕ್ ಸ್ಟೈಸ್, ಲೇಜಿ ಡೇಸ್. ಇವೆಲ್ಲ 4. ಇವು 4 ಸರಪಳಿ ಹೊಲಿಗೆಯ ಜಾತಿಗೆ ಸೇರಿರ್ತಕ್ಕಂಥ ಹೊಲಿಗೆಗಳು. ಇದು ಲೇಜಿ ಡೇಸಿ, ಇದು ಸಹ ಸರಪಳಿ ಹೊಲಿಗೆಯ ತರನೇ ಬರುತ್ತೆ. ಇದು ಮತ್ತೆ ಇದನ್ನ ದೊಡ್ಡದಾಗಿ ಮಾಡ್ತೀವಿ, ಇದನ್ನ ಚಿಕ್ಕದಾಗಿ ಮಾಡ್ಕೊಂತ ಹೋಗ್ತೀವಿ. ಸರಪಳಿ ಹೊಲಿಗೆ ಇದು ಲೇಜಿ ಡೇಸಿ. ಇದು ಎಂತ ಹೊಲಿಗೆ? ಡೇಸಿ ಹೊಲಿಗೆ. ಇದು ಇದೇ ಹೊಲಿಗೆ ಸರಪಳಿ ಹೊಲಿಗೆ. ನೆಕ್ಸ್ಟ್ ಹೆಚ್ಚು ಬೇಡಿಕೆಯಲ್ಲಿ ಇರ್ತಕ್ಕಂಥ ಹೊಲಿಗೆ ಯಾವುದು? ಹೆಚ್ಚು ಬಳಕೆಯಲ್ಲಿ ಇರ್ತಕ್ಕಂಥ ಹೊಲಿಗೆ ಯಾವುದು ಅಂತ ಹೇಳಿದ್ರೆ ನೆಕ್ಸ್ಟ್ ಕಸೂತಿ. ಮುಕ್ತ ಶೈಲಿಯ ಕಸೂತಿಗೆ ಹೆಚ್ಚು ಬೇಡಿಕೆ. ನಾನು ಮೊದಲೇ ಹೇಳಿದೆ, ಮುಕ್ತ ಶೈಲಿಯ ಕಸೂತಿಗೆ
ಅದು ಜನರಲ್ ಇದ್ದಂಗೆ ಎಲ್ಲದಕ್ಕೂ ಉಪಯೋಗಿಸ್ತೀವಿ. ಅದು ಉಪಯೋಗಿಸ್ತಾ ಇರೋ ಹೊಲಿಗೆನೇ ಇಲ್ಲ. ಅದು ಮುಕ್ತ ಶೈಲಿ, ಯಾವುದಕ್ಕಾದ್ರೂ ಬಳಕೆ ಮಾಡ್ತಕ್ಕಂಥದ್ದು. ಹೆಚ್ಚು ಬಳಕೆಯಲ್ಲಿರ್ತಕ್ಕಂಥ ಒಂದು ಕಸೂತಿ ಅಂತ ಹೇಳಿದ್ರೆ ಮುಕ್ತ ಕಸೂತಿ. ಇದು ನೀವು ಹೋದ ವರ್ಷ ಬಟ್ಟೆ ಹಾಕಿದ್ರಲ್ಲ ಎಲ್ಕಲ್ಲಿ ಕಸೂತಿನ, ಬಿಳಿಯ ಬಟ್ಟೆನಲ್ಲಿ ಒಂದೊಂದು ಹೊಲಿಗೆನಲ್ಲಿ ಒಂದೊಂದು ಲೈನ್ ಹಾಕಿದ್ರಿ ಅಲ್ವಾ? ಅವೆಲ್ಲವೂ ಕೂಡ ಇದ್ರಲ್ಲಿ ಬರ್ತಕ್ಕಂಥ ಹೊಲಿಗೆಗಳೇ. ರನ್ನಿಂಗ್ ಸ್ಟಿಚ್ಚು, ಚೈನ್ ಸ್ಟಿಚ್ಚು, ಲೇಸಿ ಲೇಸಿ ಸ್ಟಿಚ್ಚು, ಸುಮಾರು ರೀತಿಯ ಹೊಲಿಗೆಗಳನ್ನ ನಾವು ಕಾಣ್ತೀವಿ. ಈಗ ಹೊಲಿಗೆಗಳನ್ನ ಹಾಕಿದಾಗ ನಾವು ಇದರಲ್ಲಿ ಇದೇ ಅಂತಲ್ಲ, ನಾವು ಅದರಲ್ಲಿ ಏನ್ ಬೇಕಾದ್ರೂ ಹೊಲಿಗೆಗಳನ್ನ ಹಾಕ್ಬೋದು. ಯಾವ ರೀತಿಯ ಹೊಲಿಗೆಗಳನ್ನಾದ್ರೂ ಸಹ ನಾವು ಹಾಕ್ಬೋದು. ಹೊಲಿಗೆಗಳಲ್ಲಿ ಮ್ಯಾಪ್ಗಳನ್ನ ಮಾಡ್ಬೋದು, ಲಕ್ಷ್ಮಿ ಚಿತ್ರವನ್ನ ಬರಿಬಹುದು ಕಸೂತಿನಲ್ಲೇ. ಆಮೇಲೆ ಗಣಿತಕ್ಕೆ ಸಂಬಂಧಪಟ್ಟ ರೇಖಾಚಿತ್ರಗಳನ್ನು ಸಹ ನಾವು ಮಾಡಬಹುದು. ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಚಿತ್ರಗಳು, ಮೆದುಳು ಆಗಿರ್ಬೋದು, ನಿಮ್ಮ ವಿಷಯ ಏನಿದೆ ವಿಜ್ಞಾನ ಸಬ್ಜೆಕ್ಟ್ ಇದೆಯಲ್ಲ ಅದರಲ್ಲಿ ಚಿತ್ರಗಳು ಬರ್ತವೆ. ಹೌದೇನಪ್ಪ? ಚಿತ್ರಗಳಲ್ಲಿ ಕಸೂತಿಯಲ್ಲಿ ಚಿತ್ರಗಳನ್ನು ಸಹ ಹಾಕ್ಬಹುದು. ಕಸೂತಿಯಲ್ಲಿ ನೋಡಿದ್ರಲ್ವಾ? ನಾನು ಹಾಕಿರೋದೆಲ್ಲ ಒಂದ್ಸರಿ ಹಾಕಿರೋದೆಲ್ಲ ನೋಡಿದ್ರಾ? ಏನೇನು ಹಾಕಿದ್ದೇನೆ ಅದರಲ್ಲಿ? ಬಾಲ, ಭೂಪಟ, ಕರ್ನಾಟಕದ ಭೂಪಟ, ಸಣ್ಣ ಕರುಳು, ದೊಡ್ಡ ಕರುಳು, ಆಮೇಲೆ ಮೆದುಳಿನ ಚಿತ್ರ, ಇವೆಲ್ಲವೂ ಕೂಡ ಇದಾವೆ. ಹಂಗೆ ನರಗಳನ್ನ ವಿವಿಧ ದಾರಗಳಿಂದ ಹಾಕಿರ್ತಕ್ಕಂಥದ್ದು ನೋಡಿದ್ರಲ್ವಾ? ಅಂದ್ರೆ ವಿಜ್ಞಾನದ ಚಿತ್ರಗಳನ್ನು ಸಹ ಹೊಲಿಗೆಗಳಲ್ಲಿ ನಾವು ಬಳಕೆ ಮಾಡಬಹುದು ಅನ್ನೋದು ಅರ್ಥ ಆಯ್ತಾ? ಇಲ್ಲ? ನೋಡಿ, ಇವೆಲ್ಲ ಮಾನವನ ನರಗಳು ಅಂತ ಹೇಳಿದ್ರೆ ಅದನ್ನ ದಾರಗಳಿಂದ ತುಂಬಿರ್ತಕ್ಕಂಥದ್ದು. ನೋಡಿ, ಗ್ರೀನ್ ದಾರ ಎಲ್ಲಿ ಬಂದಿದೆ, ಅದು ರೆಡ್ ನರಗಳು ಎಲ್ಲೆಲ್ಲಿದ್ದಾವೆ, ಮೆದುಳು ಎಲ್ಲಿದೆ ನೋಡಿ ಇಲ್ಲಿ. ಹೌದಲ್ವಾ? ಕಾಣಿಸ್ತಾ ಇದೆಯಾ? ನೀವು ಹೆಣ್ಮಕ್ಳು ನೋಡ್ತಾ ಇದ್ದೀರಾ? ಸರಿ. ಈಗ ನಾವು ಇನ್ನೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಚಿತ್ರ ಇದೆ ನೋಡಿ. ಇದು ಮಾನವನ ಜೀರ್ಣಾಂಗ ವ್ಯೂಹ ಅಲ್ವಾ? ಇಲ್ಲಿ ಸಣ್ಣ ಕರುಳು, ದೊಡ್ಡ ಕರುಳು, ಆಮೇಲೆ ಇಲ್ಲಿ ಬಾಯಿ ಯಾವ ಭಾಗದಲ್ಲಿದೆ ಎಲ್ಲವೂ ಕೂಡ ಇದರಲ್ಲಿ ನಾವು ಕಸೂತಿನಲ್ಲಿ ಗುರುತಿಸಿದೀವಿ. ಹೌದಲ್ವಾ? ಬರಿಬಹುದಾಗಾದ್ರೆ ಎಲ್ಲ ಚಿತ್ರ ಬರೆಯೋದಲ್ಲ, ಹೊಲಿಗೆಯನ್ನ ಹಾಕ್ಬೇಕು. ಗೊತ್ತಾಯ್ತಾ? ಈಗ ನಾವು ಇದು ನಮ್ಮ ವೃತ್ತಿ ಶಿಕ್ಷಣ ಅಂತಕ್ಕಂಥದ್ದು ಸಮಾಜ ವಿಜ್ಞಾನಕ್ಕೂ ಸಂಬಂಧಪಟ್ಟಿದೆ, ವಿಜ್ಞಾನಕ್ಕೂ ಕೂಡ ಸಂಬಂಧಪಟ್ಟಿದೆ, ಅದು ಗಣಿತಕ್ಕೂ ಸಂಬಂಧಪಟ್ಟಿದೆ, ಇದು ವಿಜ್ಞಾನಕ್ಕೂ ಸಂಬಂಧಪಟ್ಟಿದೆ. ಇದು ಎಲ್ಲ ಕೂಡ ಹೊಲಿಗೆನಲ್ಲಿ ಮೂಳೆಗಳು ನೋಡಿ ಎಲ್ಲಿ ಹೆಂಗ್ ಹಾಕಿದ್ದಾರೆ, ಮೂಳೆನೂ ಸಹ ಹೊಲಿಗೆನಲ್ಲೇ ಹಾಕಿರೋದು. ಅದು ಯಾವ ಹೊಲಿಗೆ? ಸ್ಯಾಟಿನ್ ಹೊಲಿಗೆಯಿಂದ ಹಾಕಿರ್ತಕ್ಕಂಥದ್ದು. ಇದು ಸ್ಯಾಟಿನ್, ಮೂಳೆಗಳನ್ನ ಸ್ಯಾಟಿನ್ ಹೊಲಿಗೆಯಿಂದ ಹಾಕಿದ್ದಾರೆ ನೋಡಿ. ಇಲ್ಲಿ ಅನ್ನನಾಳ ರೆಡ್ ದಾರದಿಂದ ಹಾಕಿರ್ತಕ್ಕಂಥದ್ದು ಕಾಣಿಸ್ತಾ ಇದೆಯಲ್ಲಪ್ಪ? ಇದುವರೆಗೂ ನಾವು ಬರೀ ಥಿಯರಿಯನ್ನ ಕೇಳಿದ್ವಿ, ಇದು ಪ್ರಾಕ್ಟಿಕಲ್ ಆಗಿ ಹಾಕಿರೋದು. ಇದು ಪ್ರಾಕ್ಟಿಕಲ್ ಆಗಿ ಮಾಡಿರ್ತಕ್ಕಂಥ ಚಿತ್ರ. ಗೊತ್ತಾಯ್ತಲ್ಲ? ಇದು ನಾವು ವಿಜ್ಞಾನದ ಚಿತ್ರಗಳನ್ನು ಸಹ ನಾವು ಕಸೂತಿನಲ್ಲಿ ಬಳಕೆ ಮಾಡಬಹುದು ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ? ಹೌದಾ? ಸರಿ. ನೋಡಿ, ಈಗ ಕಾಣಿಸ್ತಾ ಇದೆಯಾ ಹುಡುಗರಿಗೆ? ಈ ಕಡೆ ಎಲ್ರಿಗೂ ಕಾಣಿಸ್ತಾ ಇದೆಯಾ? ಇದು ಓಕೆ. ಇದು ಬಣ್ಣದ ಕಲರ್ ದಾರಗಳಿಂದ ಕಸೂತಿಯನ್ನ ಹಾಕಿರ್ತಕ್ಕಂಥ ಚಿತ್ರ. ನೆಕ್ಸ್ಟ್ ನಾವು ವಿಜ್ಞಾನಕ್ಕೂ ಅಲ್ಲದೆ ಸಮಾಜಕ್ಕೂ ನಾವು ಬಳಕೆಯನ್ನ ಮಾಡಬಹುದು. ಸಮಾಜ ವಿಷಯಕ್ಕೂ ಕೂಡ ನಾವು ಇದನ್ನ ಬಳಕೆ ಮಾಡಬಹುದು ಕಸೂತಿಯನ್ನ. ನೋಡಿ, ಭಾರತ ಮ್ಯಾಪ್ ಅನ್ನು ಸಹ ನಾವು ಕಸೂತಿಯಿಂದ ಬಳಕೆ ಮಾಡಿದ್ದೀವಿ. ಮಾಡಬಹುದಲ್ವಾ? ಸಮಾಜಕ್ಕೂ ಬಳಕೆ ಮಾಡಬಹುದಲ್ವಾ? ಸಮಾಜ
ನಿಮಗೆ ಸಮಾಜ ಪುಸ್ತಕಕ್ಕೂ ಸಹ ಸಮಾಜದ ಕೆಲವು ಭಾರತ ಭೂಪಟವನ್ನು ಚಿತ್ರಿಸಿ ಭಾಗಗಳನ್ನು ಗುರುತಿಸಿ ಅಂತ, ಇದು ಕೂಡ ಹೊಲಿಗೆನಲ್ಲಿ ಹಾಕಿರ್ತಕ್ಕಂಥದ್ದು. ಇದು ಸಹ ಹೊಲಿಗೆನಲ್ಲಿ ಹಾಕಿರ್ತಕ್ಕಂಥ ಭಾರತ ಮ್ಯಾಪ್. ಅರ್ಥ ಆಯ್ತಲ್ವಾ? ಸರಿ, ಓಕೆ.